ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳು ತಲೆದೋರಿದ್ದು ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಚೆಕ್ಪೋಸ್ಟ್ನಲ್ಲಿ ಭಾರಿ ಮಟ್ಟದ ಅಕ್ರಮ ಅದಿರು ಸಾಗಾಟ ನಡೀತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮೂಲಗಳ ಪ್ರಕಾರ ದಿನಕ್ಕೆ 2,000ಕ್ಕೂ ಹೆಚ್ಚು ಲಾರಿಗಳಲ್ಲಿ ಸಾವಿರಾರು ಟನ್ ಅದಿರು ಇದೇ ಮಾರ್ಗದ ಮೂಲಕ ಸಾಗಾಟವಾಗ್ತಾ ಇದೆ. ಗಣಿ ಗುಡ್ಡಗಳಿಂದ ಹೊರಡುವಾಗ ಒಂದೇ ತೂಕವಿರುವಂತಹ ಅದಿರು ಕಾರ್ಖಾನೆ ತಲುಪುವಷ್ಟರಲ್ಲಿ ಹೆಚ್ಚುವರಿ ತೂಕ ಹೊಂದಿರುವಂತದ್ದು ಪತ್ತೆಯಾಗಿದ್ದು, ಅಕ್ರಮವಾಗಿ ಹೆಚ್ಚುವರಿ ಅದಿರು ಸಾಗಾಟದ ಮೂಲಕ ತೆರಿಗೆ ವಂಚನೆ ನಡೀತಾ ಇದೆ ಅಂತ ಹೇಳಲಾಗಿದೆ. ಚೆಕ್ಪೋಸ್ಟ್ನಲ್ಲಿ 4 ವಿಂಡೋಗಳಿದ್ರು. ಉದ್ದೇಶಪೂರ್ವಕವಾಗಿ 3 ವಿಂಡೋಗಳನ್ನು ಮುಚ್ಚಿ ಒಂದೇ ಮಾರ್ಗವನ್ನು ತೆರೆಯಲಾಗಿದೆ. ಇದರಿಂದ ದಿನವೂ ಸಾವಿರಾರು ವಾಹನಗಳು ಸಂಚರಿಸ್ತಾ ಇದ್ದು, ಟ್ರಾಫಿಕ್ ಜಾಮ್ ನೆಪದಲ್ಲಿ ಸರಿಯಾದ ಪರಿಶೀಲನೆ ನಡೆಸದೆ ವಾಹನಗಳನ್ನು ಮತ್ತೊಂದು ಮಾರ್ಗದಿಂದ ಬಿಡಲಾಗ್ತಾ ಇದೆ ಎಂಬ ಆರೋಪಗಳು ಕೇಳಿಬಂದಿವೆ. ಇದಲ್ಲದೆ ಚೆಕ್ಪೋಸ್ಟ್ ಬಳಿ ಸೀಲ್ ಹಾಕದೆ ಅದಿರನ್ನ ಸಾಗಾಟ ಮಾಡ್ತಿರೋದ್ರಿಂದ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ರಾಜಸ್ವ ನಷ್ಟವಾಗ್ತಾ ಇದೆ ಅಂತ ಹೇಳಲಾಗಿದೆ. ನಾನು ಅವತ್ತೇ ಹೇಳಿದೆ, ಇನ್ನೊಂದು ಸರಿ ಇವತ್ತು ಈ ಥರ ಆಗಬಾರ್ದು. 2019ರಲ್ಲಿ ಪತ್ರ ಬಂದು ಆ ಪತ್ರ ಕೂಡ ನಿಮಗೆ ಕೊಡ್ತೀನಿ. ಇವತ್ತು ಯಾವುದೇ ಕಾರಣಕ್ಕೆ ಇದು ನಡಿಬಾರ್ದು. ಇದು ದೇಶದ ಸಂಪತ್ತಿದು. ಇದನ್ನು ನಾವು ಯಾಕಂದರೆ ಒಂದು ಸರಿ ಮೆಟೀರಿಯಲ್ ಹೋಗಿರೋದು ಇನ್ನೊಂದು ಸರಿ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ, ಬೇರೆದು ಮಾಡ್ಬೋದು. ಆದರೆ ಇವತ್ತೇನು ಅದರಿಂದ ನಾವು ತೆಗೆದಿದ್ದು ದೇಶದ ಒಂದು ಅಭಿವೃದ್ಧಿಗೆ ಮತ್ತು ಎಷ್ಟು ಬೇಕಷ್ಟಕ್ಕೆ ಮಾಡಬೇಕು, ಅದು ಸೈಂಟಿಫಿಕ್ಕಾಗಿ ಆಗಬೇಕು ಅನ್ನೋದು ಅಷ್ಟೇ. 2019ರಲ್ಲಿ ಒಂದು ನಿಮಿಷ ನಾನು ರೇಡ್ ಮಾಡಿದೆ, ಅವತ್ತು ಹೇಳಿದ್ವಿ. ಅವತ್ತು ನನಗೆ ಇಲ್ಲಿಲ್ಲ, ಬೇರೆ ಖಾಸಗಿ ಕಂಪ್ನಿಯವ್ರು ಅವ್ರಿಗೆ ಸಂಬಳ ಕೊಡ್ತಾಯಿದ್ರು ಅವರಿಗೆಲ್ಲ. ಅವತ್ತು ಹೋಮ್ ಗಾರ್ಡ್ಸ್ ಕೂಡ ಇರಲಿಲ್ಲ ಅವತ್ತೆಲ್ಲ. ಅವತ್ತು ನನಗೆ ಒಂದು ಲಾರಿಗೆ 400ರಿಂದ 300 kg ಡಿಫ್ರೆನ್ಸ್ ಬರ್ತಾಯಿತ್ತು. ಅವತ್ತು ಹೇಳಿದರೆ ಅವತ್ತು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ಚೀಫ್ ಸೆಕ್ರೆಟ್ರಿಗೂ ಎಲ್ಲರಿಗೂ ಗಮನಕ್ಕೆ ತಂದಿದ್ದೆ ಅವತ್ತಿನ ಇದ್ರಾಗೆ. 2019ರಾಗೆ ಅವತ್ತು ಕೋಲೇಷನ್ ಗೌರ್ಮೆಂಟು ಬಿದ್ದೋಗಿತ್ತು ಅವಾಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ನ ನಾನು ರೇಡ್ ಮಾಡಿದ್ದಾವೆ. ಅಂದರೆ ಮಂತ್ರಿನೂ ಕಳ್ಕೊಂಡಿದ್ದೆ BJP. ಅವತ್ತು ಕೂಡ ನಾನೆಲ್ಲ ಬರೆದಿದ್ದೆ ಅವತ್ತೆಲ್ಲ, ಇಲ್ಲ ಮಾಡ್ತೀವಿ ಎಲ್ಲ ಅಂಥೇಳಿ. ಅವಾಗೇನು ಮಾಡಿದರು, ಇಲ್ಲ ನಾವೇ ಕೊಡ್ತೀವಿ ಅಂಥೇಳಿ. ಈಗ DMG ಇದ್ರಾಗ ಔಟ್ಸೋರ್ಸ್ನಾಗ ಕೊಡ್ತಾರೆ ಸಂಬಳ ಅವರಿಗೆಲ್ಲ. ಔಟ್ಸೋರ್ಸ್ನಾಗೆ ಕೊಡ್ತಾಯಿದ್ದಾರೆ. ಅವರು ಕೂಡ ಮೊನ್ನೆ ಹೊರಗಡೆ ಹೋಗೋ ಗಾಡಿಗಳಿಗೆ ಹಂಗೆ ಸೀಲಾಗಿ ಕೊಡ್ತಾರೆ, ದುಡ್ಡು ಇಸ್ಕೊಂಡು ಮ್ಯಾನ್ಯುವಲ್ ಆಗಿ ಮಾಡಿಕೊಡ್ತಾರೆ, ಒಳಗೆ ಬರೋಲ್ಲ ಗಾಡಿಗಳು. ಈ ಥರ ಇವತ್ತು ಟೋಟಲಿ ಒಂಥರ ಇದು ಪ್ಲ್ಯಾಂಡಾಗಿ ಇವತ್ತು ಇಲ್ಲಿಗಲ್ ಇವತ್ತು ಇದು ಮಾಡ್ತಕ್ಕಂಥದ್ದು. ಅದಾದಮೇಲೆ ನಾನು ಕೂಡ NMDCಗೆ ಹೋಗಿದ್ದೆ. ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ನೋಡ್ಕೊಳ್ಳಿ ಅಂಥೇಳಿ ಎಲ್ಲದನ್ನೂ ಒಟ್ಟಾರೆಯಾಗಿ ನಾನೆಲ್ಲ ಪತ್ರಗಳದೀನಿ, ಎಲ್ಲ ಕೊಡ್ತಾಯಿದ್ದೀನಿ. ಏನೇನು ಚೀಫ್ ಸೆಕ್ರೆಟರಿ ಅವರಿಗೆ ಜೊತೆಗೆ ಕನ್ಸರ್ನ್ ಮಿನಿಸ್ಟ್ರುಗಳಿಗೆ ಎಲ್ಲರೂ ಕೊಟ್ಟರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತಾರೆ. ಯಾವಾಗ 18/10/2023 ಪತ್ರ ಬರೀತಾರೆ ಇಲಾಖೆಗೆ. ಇವತ್ತು ಏನೇನು ನಡೀತಾ ಇದ್ದಾವೆ ಚೆಕ್ ಪೋಸ್ಟ್ಗಳು ಅದೆಲ್ಲ ಸಕ್ರಮ ನಡಿಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕೆ ಬರಬಾರ್ದು ಅಂತಂತೇಳಿ ಇದರಲ್ಲಿ ಫಾರೆಸ್ಟು ಮತ್ತು DMG ಇದರಾಗೆಲ್ಲ ಕಂಪ್ಲೀಟಾಗಿ ನೆಗ್ಲಿಜೆನ್ಸಿಯಾಗಿ ಇಲ್ಲೇ ಸಂಪತ್ತನ್ನ ಇವತ್ತು ಅಕ್ರಮ ಗಣಿಗಾರಿಕೆಯಾಗಿ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆಯಾಗಿ NMDC ಅಕ್ರಮ ಗಣಿಗಾರಿಕೆ ಸಾಕ್ಷಿಯಾಗಿದೆ. ಈ ಎಲ್ಲ ಅಕ್ರಮಗಳ ಕುರಿತು ಸ್ವತಃ ಬಳ್ಳಾರಿ ಸಂಸದ ತುಕಾರಾಂ ಅವರು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆ ಸಮೇತ ಆರೋಪಗಳನ್ನು ಬಯಲಿಗೆಳೆದಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಈ ಅಕ್ರಮಗಳಿಗೆ ಕಾರಣ ಅಂತ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.